ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ವೈಶ್ವಾನರಃ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯ ಏತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತೋದಕಂ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂ ಚೇಷ್ಟಾ ಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್ ಏತತ್ ವೃಂತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯ ಅನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಕಠೋಪನಿಷತ್. ಇಲ್ಲಿ ನಚಿಕೇತ ಜ್ಞಾನ ಪಿಪಾಸ್, ಜ್ಞಾನಕ್ಕಾಗಿ ಮೀಸಲಾದ ಹೊತ್ತಿಗೆ ಇದು. ಇಲ್ಲಿರೋದೆಲ್ಲ ಜೀವನಮನ ಕುರಿತಾದ ಚಿಂತನೆ, ಸತ್ಯದ ಹೊಳಹಿನ ವರ್ಣನೆ, ಅತ್ಯದ್ಭುತವಾದಂಥ ಹೊತ್ತಿಗೆ ಇದು. ಜೀವನಕ್ಕೆ ಏನು ಬೇಕೋ ಅದನ್ನೆಲ್ಲ ಈ ಹೊತ್ತಿಗೆಯಲ್ಲಿ ನಾವು ಕಾಣ್ತೇವೆ. ಇದೊಂದು ಸುಂದರವಾದ ತೋಟ ಇದ್ದ ಹಾಗೆ. 10 ಹಲವು ಹೂಗಳು, 10 ಹಲವು ಬಗೆಯ ರಸದ ಹಣ್ಣುಗಳು ಮನುಷ್ಯನಿಗೆ ಸಂತೋಷವನ್ನು ಕೊಡ್ತಾವ. ಕಣ್ಣ ಅರಳಬೇಕು ಅಂಥ ಸೌಂದರ್ಯವನ್ನು ಕೊಡ್ತಾವ. ಅಂಥ ಹೂದೋಟ ಇದು. ಇಲ್ಲಿ ಅನುಭವ ಇದೆ, ಇಲ್ಲಿ ಲೌಕಿಕ ಜ್ಞಾನ ಇದೆ, ಮನುಷ್ಯ ಹೇಗೆ ಬದುಕಬೇಕನ್ನುವ ಮಾರ್ಗದರ್ಶನ ಇದೆ, ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನುವ ವಿಧಾನಗಳ ವರ್ಣನೆ ಇದೆ. ಇಲ್ಲಿ ಬಹಳ ಅದ್ಭುತವಾದ ಉಪನಿಷತ್ತು ಇದು. ನಚಿಕೇತ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಸಣ್ಣ ಬಾಲಕ. ಅವನಲ್ಲಿ ಒಂದು ಹಸಿವೆ, ತಿಳ್ಕೋಬೇಕು. ಈ ಹಸಿವೆ ಬಹಳ ಮಹತ್ವದ್ದು ಮನುಷ್ಯನಿಗೆ. ತಿಳ್ಕೋಬೇಕು, ಬರೇ ಗಳಿಸಬೇಕಲ್ಲ, ತಿಳ್ಕೋಬೇಕು. ಏನು ತಿಳಿದ್ರೆ ಮನುಷ್ಯನ ಜೀವನ ಹಸನ ಆಗ್ತದೆ, ಅದನ್ನು ತಿಳ್ಕೋಬೇಕು. ಯಾವುದನ್ನ ತಿಳಿದ್ರೆ ಮುಖದ ಮೇಲೆ ಒಂದು ಬಗೆಯ ಪ್ರಸನ್ನತೆಯ ರೂಪ ಮೂಡಿಕೊಳ್ಳುತ್ತದೆ, ಅದನ್ನ ತಿಳ್ಕೋಬೇಕು. ಆದ್ದರಿಂದ ನಚಿಕೇತನಿಗೆ ಅಷ್ಟು ಬೆಲೆ ಬಂತು. ಬಾಲಕ ತಿಳ್ಕೋಬೇಕು ಅಂತ ಹೊರಟವ. ಘಟನೆ ನಿಮಗೆ ಗೊತ್ತದೆ. ತಂದೆ ನಿನ್ನನ್ನ ಮೃತ್ಯುವಿಗೆ ಕೊಟ್ಟೆ ಅಂತ ಹೇಳಿದ. ಆಗ ನಚಿಕೇತ ಎಷ್ಟು ಒಳ್ಳೆಯ ಮನಸ್ಸು ಅಂತ ಆತ ವಿಚಾರ ಮಾಡ್ತಾನೆ. ನಮ್ಮ ತಂದೆಯ ತಪ್ಪಲ್ಲ, ಯಾರ್ದೂ ತಪ್ಪಲ್ಲ, ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ. ಆದರೂ ಹೀಗೆ ಏಕೆ ಆಯಿತು ಅಂದ್ರೆ ಇದರ ಹಿಂದೆ ಒಂದು ಏನೋ ಉದ್ದೇಶ ಇರಬೇಕು, ವಿಶ್ವದ ಉದ್ದೇಶ ಇರಬೇಕು. ಅದರಲ್ಲಿ ನನ್ನ ಹಿತವೂ ಇರಬಹುದು, ಜಗತ್ತಿನ ಹಿತವೂ ಇರಬಹುದು. ಈಗ ಆಲೋಚನೆ ಮಾಡಿದ. ಆ ಬಳಿಕ ತಂದೆಯ ಮನಸ್ಸನ್ನ ಆತ ಪರಿವರ್ತನೆ ಮಾಡಿದ. ನೀನು ಬೇಡ ಅನ್ನಬೇಡ, ಇನ್ನ ಹಿಂದೆ ಸರಿಬೇಡ. ಯಾಕೆ? ಸಸ್ಯಮಿವ ಪಚ್ಯತೆ ಮರ್ತ್ಯ ಸಸ್ಯಮಿವ ಜಾಯತೆ ಪುನಃ. ಏನು ಒಂದಿಲ್ಲ ಒಂದು ದಿವಸ ಜೀವನ ಹೋಗೋದೇ. ಇಷ್ಟಕ್ಕಾಗಿ ಸತ್ಯವನ್ನು ಬಲಿದಾನ ಯಾಕೆ ತಗೋಬೇಕು? ನಾವು ಸತ್ಯವನ್ನು ಪ್ರೀತಿಸಬೇಕು, ಸತ್ಯವನ್ನು ಆಸ್ವಾದಿಸಬೇಕು.
ಸತ್ಯದ ಬೆಳಕನ್ನ ಮನಸ್ಸಿನ ಮಧ್ಯೆ ಹರವಿಕೋಬೇಕು. ಸತ್ಯ ಪಥದಿಂದ ದೂರ ಸರಿಬಾರದು ಅಂದ ನಚಿಕೇತ. ಎಷ್ಟು ಗಟ್ಟಿಯಾಗಿತ್ತು ಸತ್ಯದ ಪ್ರೇಮ, ದ ಲವ್ ಆಫ್ ಟ್ರುತ್, ದ ಲವ್ ಆಫ್ ಟ್ರುತ್. ದೇವ ಅಂದ್ರೆ ಬ್ಯಾರೆ ಅಲ್ಲ, ಸತ್ಯ ಅಂದ್ರೆ ಬ್ಯಾರೆ ಅಲ್ಲ. ಅಷ್ಟು ಅದನ್ನ ಪ್ರೀತಿಸ್ತಾ ಇದ್ದ ಹುಡುಗ. ಆದ್ದರಿಂದಲೇ ಆತ ಇಂದಿಗೂ ನಚಿಕೇತ. ಅಂಥ ಬಾಲಕ ತಂದೆಗೆ ಮಾರ್ಗದರ್ಶನ ಮಾಡಿದ, ತಂದೆಯ ಮನಸ್ಸನ್ನ ಗಟ್ಟಿಗೊಳಿಸಿದ. ತಂದೆಗೆ ಹೌದನಿಸ್ತು, ಆಯಿತು ಹೋಗಿ ಬಾ ಅಂತ ತಂದೆ ಕಳಿಸಿಕೊಟ್ಟ. ಎಲ್ಲಿಗೆ ಹೋಗಬೇಕು? ಇದು ಸಮಸ್ಯೆ. ಎಲ್ಲಿಗೆ ಹೋಗೋದು? ಮೃತ್ಯುವಿಗೆ ಕೊಟ್ಟ ಇದರ ಅರ್ಥ ಏನು ವಿಚಾರ ಮಾಡ್ದ. ಯಾರು ಮೃತ್ಯುವಿನ ಒಳ ಹೊರಗನ್ನ ಅರತಾರ ಅವರಲ್ಲೇನು ಅಂದ. ಕಾಲದೇವತೆ ಯಾರೇ ಇರಲಿ, ಅವರು ಅರತವ್ರು ಯಾರಿದ್ರೇನಾಯಿತು, ಅವರೇ ಕಾಲದೇವತ. ಯಾರ ಹತ್ತಿರ ಹೋದರೆ ಮರಣದ ಆಚೆಯ ಜ್ಞಾನ ನನಗಾದೀತೋ, ಯಾರ ಹತ್ತಿರ ಹೋದರೆ ಬದುಕಿನ ಸಾರ ತಿಳಿದೀತೋ ಅಂಥವ್ರಲ್ಲೇನು ಅಂತ. ಕಾಲದೇವತೆಯಕ್ಕಿಂತ ಹೆಚ್ಚು ತಿಳಿದವರು ಯಾರದಾರ ಜಗತ್ತು? ವಿಚಾರ ಮಾಡಿದ ನಚಿಕೇತ ಎಷ್ಟು ಅದ್ಭುತ ವ್ಯಕ್ತಿ. ಎಲ್ಲ ನಡೆಯೋದು ಕಾಲದೊಳಗೆ. ಕಾಲ ಕಾಣದಂಥ ಒಂದರೆ ಘಟನಾ ಜಗತ್ತಿನಲ್ಲಿ ನಡೆಯುವುದು ಸಾಧ್ಯವೇ? ನನ್ನ ಕಣ್ಣ ಕಾಣದಂಥ 1000 ಘಟನಾ ನಡೆದು ಹೋಗ್ತಾವ. ಸೂರ್ಯ ಕಾಣದಂಥ ಲಕ್ಷಾಂತರ ಘಟನೆಗಳು ನಡೆದು ಹೋಗಬಹುದು. ಆದರೆ ಕಾಲ ಕಾಣದಂಥ ಘಟನೆ ನಡೆಯೋದು ಹೇಗೆ? ಯಾಕೆ? ಘಟನೆ ಅಂದರೆ ಕಾಲ ಪ್ರವಾಹ. ಕಾಲ ಎಲ್ಲಿ ಇಲ್ಲ, ಎಲ್ಲವನ್ನ ಅರಿಯೋದು ಕಾಲ, ಎಲ್ಲ ಘಟಿಸೋದು ಕಾಲದೊಳಗೆ. ಆದ್ದರಿಂದ ಕಾಲದೇವತೆ ಅದು ಧರ್ಮದೇವತೆ, ಅದು ಕಾಲದೇವತೆ. ಕಾಲದೇವತೆಗೆ 2 ಮುಖಗಳು, ಒಂದು ಜನ್ಮ ಹೀಗೆ, ಒಂದು ಮರಣ ಹೀಗೆ. ಕಾಲದೊಳಗೆ 2 ಖಂಡಗಳಿವ. ಪ್ರತಿಯೊಂದು ವಸ್ತು ಕಾಲದಲ್ಲಿ ತಲೆದೋರ್ತದೆ, ಪ್ರತಿಯೊಂದು ವಸ್ತು ಕಾಲದಲ್ಲಿಯೇ ಮರೆಯಾಗ್ತದೆ. ಕಾಲ ಬಿಟ್ರೆ ಜನ್ಮವೂ ಇಲ್ಲ, ಮರಣವೂ ಇಲ್ಲ, ಜೀವನವೂ ಇಲ್ಲ. ಇಂಥ ಕಾಲ ಎಷ್ಟು ಅದ್ಭುತ. ಆಗಿನ ಕಾಲಕ್ಕೆ ಕಾಲವನ್ನು ಕುರಿತು ಹುಡುಗ ವಿಚಾರ ಮಾಡ್ತಾನೆ. ಕಾಲದೇವತೆ ಮರಣದೇವತೆಯಲ್ಲ, ಜನ್ಮದೇವತೆಯಲ್ಲ, ಕಾಲದೇವತ. ಕಾಲವನ್ನು ಅರಿತವ. ಆತನನ್ನ ಹುಡುಕಾಡ್ತಾ ಹೋದ. ಕಾಲವನ್ನು ಅರಿತವರು ಕಾಲದ ಆಚೆ, ಕಾಲದ ಈಚೆ, ಕಾಲಾತೀತ, ಕಾಲದ ಒಳಗೆ ಏನದೆ ತಿಳಿದವರು. ಹೋದ ಬಹಳ ದೂರ. ಜನಪದದ ಆಚೆ ಹೋದ, ಹಿಮದ ಬೆಟ್ಟಗಳ ಮಧ್ಯ ಹೋದ, ಎಲ್ಲಿ ನಿರ್ಜನ ಇತ್ತು ಅಂಥಲ್ಲಿ ಹೋದ. ಅಲ್ಲಿ ಒಬ್ಬ ಕಾಲದೇವತ, ಕಾಲವನ್ನು ಅರಿತವ, ಶ್ರೇಷ್ಠ ಜ್ಞಾನಿ ಮನುಷ್ಯ, ಅನುಭಾವಿ, ಯಾರಿಗೆ ಸಂದೇಹಗಳೇ ಇರೋದಿಲ್ಲ ಅಂಥ ಒಬ್ಬ ಮಹಾನುಭಾವ. ಆತ ಅದ್ಭುತವಾದ ವ್ಯಕ್ತಿ. ಆತ ಅವನಿಗೆ ಸಿಕ್ಕ. ಅದು ಕಾಲನ ಗ್ರಹ. ಅದು ಕಾಲದೇವತೆಯ ಗ್ರಹ, ಅದೊಂದು ಹೆಸರು ಅಷ್ಟೆ. ಕಾಲದೇವತೆಯ ಗ್ರಹ ಹೋದ. ಆದರೆ ಅಲ್ಲಿ ಕಾಲದೇವತೆ ಇರಲಿಲ್ಲ. ಅಲ್ಲಿ ಆತನ ಹೆಂಡತಿ ಇದ್ಲು, ಆತನ ಸೇವಕರಿದ್ರು. ಅದೊಂದು ಸುಂದರವಾದಂಥ ಮಹಲ, ಆಶ್ರಮ, ಅದ್ಭುತವಾದ ಪ್ರದೇಶ, ಸುಂದರವಾದ ಪ್ರದೇಶ. ಅಲ್ಲೇ ಆತ ತಿಳಿದವ, ಅರಿತವ, ಅನುಭಾವಿ ಅಲ್ಲಿ ವಾಸ ಮಾಡಿದ್ದ. ಅವನೇ ಕಾಲ ದೇವತ.
ಆತನಿಗೆ ಧರ್ಮದೇವತ ಅಂತ ಕರೀತಾರೆ, ಆತನಿಗೆ ಯಮದೇವತ ಅಂತ ಕರೀತಾರೆ. ಎರಡೂ ಯಾಕೆ? ಕಾಲವನ ತಿಳಿದವ ಯಮ, ನಾಶವನ ತಿಳಿದವ ಯಮ, ಜೀವನವನ ಅರಿತವ ಧರ್ಮ. ಧರ್ಮ ಯಮ ಧರ್ಮ ಅಂತ ಶಬ್ದ. ಯಮ ಅಂದ್ರೆ ತೆಗೆದು ಹಾಕೋದು, ಧರ್ಮ ಅಂದ್ರೆ ಕಾಪಾಡೋದು. ಎರಡೂ ಕೆಲಸ ಜಗತ್ತಿನಲ್ಲಿ ನಡೀತಾ ಇದ್ದಾವ. ನಾನು ರಕ್ಷಿಸಿದರೆ ಧರ್ಮ, ನಾನು ತೆಗೆದು ಹಾಕಿದರೆ ಯಮ. ಅಷ್ಟೆ. ಎರಡು ಮುಖಗಳು ಜೀವನಕ್ಕೆ, ಎರಡೂ ಮುಖಗಳು ಜಗತ್ತಿಗೆ ಎರಡೂ ಬೇಕಾಗ್ತವ. ಒಂದು ಇದ್ದು ಒಂದು ಬೇಡ ಅಂದ್ರೆ ಹೆಂಗ ನಡೀತದ? ನಮಗೆ ಕೇವಲ ಜನ್ಮ ಇರಬೇಕು, ಮರಣ ಬೇಡ ಅಂದ್ರೆ ಹೇಗೆ ನಡೀತದೆ ಹೇಳಿ? ನಮಗೆ ಕೇವಲ ಸೂರ್ಯ ಉದಿಸಬೇಕು, ಸೂರ್ಯ ಮುಳುಗಬಾರದು ಅಂದ್ರೆ ಜಗತ್ತೇ ನಾಶ ಆಗ್ತದೆ. ಜಗತ್ತೇ ನಾಶ ಆಗ್ತದೆ. ಇರೋದೇ ಸೂರ್ಯೋದಯ, ಇರೋದೇ ಸೂರ್ಯಾಸ್ತ, ಇರೋದೇ 12 ತಾಸಿನಾಗ ಇಷ್ಟು ಉಷ್ಣತಾ ಹೆಚ್ಚಾಗ್ತಿತ್ತು ಅಂದ್ರೆ ಇನ್ನ 24 ತಾಸ ಕಾಯಕ್ ಶುರುವಾದ್ರೆ, 12 ತಿಂಗಳ ಕಾಯಕ್ ಶುರುವಾದ್ರೆ ಪೃಥ್ವಿಯ ಜೀವನದ ಗತಿ ಏನದು? ಬದಲಾಗ್ತದೆ. ಸೂರ್ಯ ಒಮ್ಮೆ ಉತ್ತರ ಮುಖವಾಗಿ ಬರ್ತಾನೆ, ಒಮ್ಮೆ ದಕ್ಷಿಣ ಮುಖವಾಗಿ ಹೋಗ್ತಾನೆ. ಉತ್ತರಾಯಣ ಶುರುವಾಗ್ತದೆ, ದಕ್ಷಿಣಾಯನ ಶುರುವಾಗ್ತದೆ. ಇಲ್ಲೇನು ನಾಳೆ 27ಕ್ಕೆ ಇಲ್ಲೇನು ಉತ್ತರಾಯಣ, ವಿಶ್ವ ಅದೇನು ಮಧ್ಯ ರೇಷೆಯಿಂದ ವಿಷುವೃತ್ತದಿಂದ ಉತ್ತರ ಪ್ರಯಾಣ. ಹೀಗೆ ಉತ್ತರಾಯಣ ದಕ್ಷಿಣಾಯನ, ಉತ್ತರಾಯಣ ದಕ್ಷಿಣಾಯನ. ಸೂರ್ಯ ಸರಿತಾ ಇದಾನ ಅಂತ ತಿಳಿದೇ ಋತುಮಾನಗಳಾಗೋದರಿಂದಲೇ ಹೂಗಳು ಹಣ್ಣುಗಳು ಅರಳುತ್ತಾವ, ಬಾಡ್ತಾವ, ಎಲ್ಲ ನಡೀತದೆ. ಜಗತ್ತು ನಡೆಯೋದೇ ಎರಡರಿಂದ. ಎರಡೂ ಬೇಕು. ಉತ್ತರಾಯಣವೂ ಬೇಕಾಗ್ತದೆ, ದಕ್ಷಿಣಾಯನವೂ ಬೇಕಾಗ್ತದೆ. ಒಂದು ಬಿಟ್ಟು ಒಂದು ಇರೋದಿಲ್ಲ. ಅದಕ್ಕೆ ಎರಡನ್ನ ಯಾರು ತಿಳ್ಕೊಂಡಾರೆ ಅಂಥವರಿಗೆ ಯಮ ಧರ್ಮ, ಧರ್ಮದೇವತ, ಕಾಲದೇವತ. ಕಾಲದೇವತೆ ಹತ್ತರ ಹೋದ, ಕಾಲದೇವತೆ ಇರಲಿಲ್ಲ. ಮನೆಯಲ್ಲಿ ಕಾಲದೇವತೆಯ ಹೆಂಡತಿ ಶ್ಯಾಮಲಾದೇವಿ ಅಂತ ಇದ್ಲು. ಶ್ಯಾಮಲಾದೇವಿ ಇದ್ಲು. ಆಕೆ ಕರೆದ್ಲು, ಉಪಚಾರ ಮಾಡಬೇಕಂತ ಕರೆದ್ಲು. ಆದರೆ ಹುಡುಗ ಹೇಳ್ದ, ನಾನು ನಿಮ್ಮನ್ನ ಭೇಟಿಯಾಗಲಿಕ್ಕೆ ಬಂದಿಲ್ಲ, ಕಾಲದೇವತೆಯನ್ನ, ಕಾಲವನ ಅರಿತವನನ್ನ ಭೇಟಿಯಾಗೋದಕ್ಕೆ ಬಂದಿರೋದು. ಆತ ಬರೋ ತಕ ಇಲ್ಲೇ ನಿಲ್ತೇನೆ ಅಂದ. ಅವಾಗ 3 ದಿನಗಳ ಕಾಲ ನಿಂತ. ಆತನ ದಾರಿ ಕಾಯ್ಕೋತ ಆ ಮಹಾನುಭಾವನ ದಾರಿ ಕಾಯ್ತಾ 3 ದಿನಗಳ ಕಾಲ ನಿಂತ. ಅವಾಗ 3 ದಿನದ ನಂತರ ಕಾಲದೇವತೆ ಬಂದ. ಮಹಾನುಭಾವ ಶ್ಯಾಮಲಾದೇವಿ ಆತ ನನಗೆ ಮೊದಲ ಹೇಳ್ತಾಳೆ, ಪತಿಗೆ ಬಂದ ಕೂಡಲೇ ಹೇಳ್ತಾಳೆ ಪತಿಯ ಭಾವ ಹೇಗೆ, ಸತಿಯ ದೃಷ್ಟಿಕೋನ ಹೇಗೆ. ಗಂಡನಿಗೆ ಹೇಳ್ತಾಳೆ, ಕಾಲದೇವತೆಗೆ, ಆ ಋಷಿಗೆ ಹೇಳ್ತಾಳೆ, ವೈಶ್ವಾನರಃ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್. ಮಹಾನುಭಾವರೇ, ನೀವಿಲ್ಲದಾಗ 3 ದಿವಸ ಆಯ್ತು. ಈ ಮಗು ಬಂದು, ನಚಿಕೇತ ಬಂದು 3 ದಿನಗಳಾಗಿದೆ. ಆತ ಜ್ಞಾನವನ್ನು ಅರಿಸಿ ಬಂದವ, ತನ್ನನ್ನ ಸಮರ್ಪಣ ಮಾಡಿಕೋಬೇಕಂತ ಬಂದವ. ನಿಮ್ಮನ್ನ ಹುಡುಕಾಡ್ತಾ ಯಾರೂ ಬರದ ಈ ಪವಿತ್ರ ಸ್ಥಾನಕ್ಕೆ ಬಂದಾನ ಈ ಹುಡುಗ. ನಮ್ಮನ್ನ ಹುಡುಕಾಡ್ತಾ ಯಾರೂ ಬಂದಿಲ್ಲ ಇಲ್ಲಿವರೆಗೆ. ಕಾಲದೇವತೆಯನ್ನು ಹುಡುಕಾಡ್ತಾ ಯಾರೂ ಹೋಗಿಲ್ಲ. ಶ್ರೀದೇವತೆಯನ್ನ ಹುಡುಕಾಡ್ತಾ ಎಲ್ಲರೂ ಹೋಗ್ಯಾರ. ಕಾಲದೇವತೆಯನ್ನು ಹುಡುಕಾಡ್ತಾ ಯಾರು ಹೋಗ್ಯಾರ? ಲಕ್ಷ್ಮೀ ದೇವತೆಯನ್ನು ಹುಡುಕಾಡ್ಕೋತ ಹೋದವರು ಲಕ್ಷ ಜನ. ಆದರೆ ಕಾಲವನ್ನು ಅರಿಯಬೇಕು ಅಂತ ಹೋದವರು, ಹುಡುಕಾಡ್ತಾ ಬಂದವರು ಯಾರದಾರ? ಪತಿಗೆ ಹೇಳ್ತಾಳ ಶ್ಯಾಮಲಾದೇವಿ, ನಮಗೆಷ್ಟು ಸಂತೋಷ ಆಗ್ಯದ, ನಮ್ಮ ಬದುಕಿನಲ್ಲಿ ಇದ ಮೊಟ್ಟ ಮೊದಲ ಈ ಹುಡುಗ ಬಂದಾನ. ಯಾರ ಹೆಸರು ತೆಗೆದುಕೊಳ್ಳಲಿಕ್ಕೆ ಜಗತ್ತೇ ಹೆದರ್ತದೆ ಅಂಥವನನ್ನ ಹುಡುಕಾಡ್ತಾ ಈ ಮಗು ಬಂದಾನ. ಅಂಥ ಹುಡುಗ ಬಂದಾನ.
ಯಾರು ಮರಣಕ್ಕೆ ಹೆದರುತ್ತಾರ ಅಂಥವ್ರಿಗೆ ಮರಣದ ಆಚೆಯ ಜ್ಞಾನ ಆಗೋದು ಹೇಗೆ? ಇಲ್ಲೊಬ್ಬ ಹುಡುಗ ಯಾವುದರ ಭಯ ಇಲ್ಲ, ನಗನಗತ ಬಂದಾನ, ನಿಮ್ಮನ್ನ ಭೇಟಿ ಆಗೋದಕ್ಕೆ ಬಂದಾನ. ಅವ ನಮ್ಮ ಅತಿಥಿ, ನಾವು ಗೃಹಸ್ಥರು. ಅವ ನಮ್ಮ ಅತಿಥಿ. ಪತಿಗೆ ಹೇಳ್ತಾಳೆ, ನಾವು ಅತಿಥಿ ಸತ್ಕಾರ ಮಾಡಬೇಕು. ಅವನನ್ನ ಕಳಿಸಿಕೊಟ್ಟಿರಬೇಕು. ಯಾರೇ ಆತ ನಮ್ಮನ್ನು ಅರಿಸಿ ಬಂದಿರಬಹುದು, ಆದರೆ ಅವ ನಮ್ಮ ವಸ್ತು ಅಲ್ಲ, ಆತ ನಮ್ಮ ಅತಿಥಿ. ಆತ ಬ್ರಾಹ್ಮಣ, ಸಣ್ಣವ, ಬ್ರಹ್ಮಚಾರಿ, ಜ್ಞಾನಕ್ಕಾಗಿಯೇ ಮೀಸಲಾದವ. ಶಬ್ದ ಎಷ್ಟು ಸುಂದರ ಬಳಸ್ಯಾರ, ಬ್ರಹ್ಮಚಾರಿ. ಯಾರು ಏನೆಲ್ಲ ವಿಷಯಗಳತ್ತ ಮನಸ್ಸ ಹಾಕಲಾರದೆ ಜ್ಞಾನಕ್ಕಾಗಿ ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೆ, ಅಂಥ ಬಾಲಕ ಈತ. ಅಂಥ ಬಾಲಕ ಬಂದಾನ. ದೊಡ್ಡವರು ಬರೋದು ಬ್ಯಾರೆ, ಸಣ್ಣ ಮಗು ಬಂದಾನ. ಎಷ್ಟು ಸ್ವಚ್ಛದ. ಆದ್ದರಿಂದ ಅವ ಬ್ರಹ್ಮಚಾರಿ. ಬ್ರಹ್ಮ ಇವಚರ್ಯ, ದೇವರಂಥ ಮನುಷ್ಯ ಬಾಲಕ, ದೇವರಂಥವ. ಅವನ ಕೈ ಹೊಲಸಲ್ಲ, ಅವನ ಕಣ್ಣು ಹೊಲಸಲ್ಲ. ನಾವು ದೊಡ್ಡವರು, ನಮ್ಮ ಎಲ್ಲ ಹೊಲಸಾಗಿರ್ತಾವ, ಕಣ್ಣು ಹೊಲಸಾಗಿರ್ತಾವ, ಏನೇನೋ ನೋಡಿರ್ತೇವೆ, ಏನೇನೋ ಕೇಳಿರ್ತೇವೆ, ಕಿವಿ ಹೊಲಸಾಗಿರ್ತಾವ, ಏನೇನೋ ಮುಟ್ಟಬಾರದ್ದನ್ನೆಲ್ಲ ಮುಟ್ಟಿರ್ತೇವೆ, ಕೈ ಹೊಲಸಾಗಿರ್ತಾವ. ಇಷ್ಟೆಲ್ಲ ಮಾಡಿದ ಬಳಿಕ ಮನಸ್ಸು ಸ್ವಚ್ಛ ಹೆಂಗಿರ್ತದೆ? ಆದರೆ ಬಾಲಕ ಹಂಗಿರ್ಲಿಲ್ಲ, ನಚಿಕೇತ ಹಂಗಿರ್ಲಿಲ್ಲ. ಅವನನ್ನ ಕಾಮ ಸ್ಪರ್ಶ ಮಾಡಿರಲಿಲ್ಲ, ಕ್ರೋಧ ಸ್ಪರ್ಶ ಮಾಡಿರಲಿಲ್ಲ, ಲೋಭ ಅವನನ್ನು ಮುಟ್ಟಿರಲಿಲ್ಲ, ಮದ ಇರಲಿಲ್ಲ, ಅಹಂ ಇರಲಿಲ್ಲ, ಮಾತ್ಸರ್ಯ ಇರಲಿಲ್ಲ, ಆಸೆಗಳಿರಲಿಲ್ಲ. ಎಷ್ಟು ಸ್ವಚ್ಛ ಮಗು ಬಾಲಕ. ಅವನೇ ದೇವರಂಗ ಬಂದಾನ. ಶ್ಯಾಮಲಾದೇವಿಯ ದೃಷ್ಟಿಕೋನ ಎಷ್ಟು ಚೆನ್ನಾಗಿ. ದೇವರಂಗ ಬಂದಾನ ಹುಡುಗ. ಎಂಥ ಛಲೋ ಹುಡುಗ, ಎಂಥ ಒಳ್ಳೆಯ ಹುಡುಗ. ಜ್ಞಾನ ಪಿಪಾಸು, ಜಿಜ್ಞಾಸ್, ನಿರ್ಭಯ. ಯಾಕೆ ಹುಡುಗಂತಾನ ನಚಿಕೇತ ಹೆಂಗ ಬಂದ ನಿಂತ ಅಂದ್ರೆ, ನನಗೆ ಯಾರ ಭಯವೂ ಇಲ್ಲ. ಯಾಕೆ? ನಾನು ಸ್ವಚ್ಛ ಇದ್ದೇನೆ, ನನಗೆ ಭಯ ಯಾರದು ಅಂತ. ನಿರ್ಭಯದ ತತ್ವ ಆತನ ಬದುಕಿನಲ್ಲಿ. ಯಾರು ಸ್ವಚ್ಛ ಇರ್ತಾರ, ಯಾರ್ದು ಭಯ ಹೇಳಿ? ಯಾರು ಹೊಲಸಿರ್ತಾರ ಅವ್ರದ್ದು ಭಯ, ಅವರಿಗೆ ಭಯ. ಸ್ವಚ್ಛನೆ ಇದ್ದ ಬಳಿಕ ಭಯ ಏನು? ಅಷ್ಟೇ ಅಲ್ಲ, ಕಾಲವನ್ನೇ ತಿಳ್ಕೋಬೇಕಂತ ಹೊರಟ ಮನುಷ್ಯಾಗ ಕಾಲದ ಭಯ ಏನು? ಕಾಲವನ್ನೇ ತಿಳಿಬೇಕಂತ ಹೊರಟ ಮನುಷ್ಯಾಗ ಕಾಲದ ಭಯ ಏನು? ಸಾಗರವನ್ನೇ ಈಸಾಡುವಂಥ ಮನುಷ್ಯಾಗ ಬಾವಿಯೊಳಗಿನ ನೀರಿನ ಭಯ ಏನು? ನದಿಯ ನೀರಿನ ಭಯ ಏನು? ಹಂಗೆ ಆಕಾಶಕ್ಕೇರುವಂಥ ಹಕ್ಕಿ, ಸ್ವಚ್ಛಂದವಾಗಿ ಹಾರುವ ಹಕ್ಕಿ, ಬೀಳುವ ಭಯ ಎಲ್ಲದ? ಬೀಳುವ ಭಯ ಎಲ್ಲ? ಎದಕ್ಕೆ ಬೀಳುವ ಭಯ ಅದ? ಪತಂಗಕ್ಕೆ ಬೀಳುವ ಭಯ ಅದ. ಇಲ್ಲ ಕೈಟ್, ಗಾಳಿಪಟ, ಅದಕ್ಕೆ ಬೀಳೋ ಭಯ ಅದ. ಏರ್ತದೆ, ಆದ್ರೆ ಯಾವಾಗ ಬೀಳ್ತದೆ ಹೇಳಕ್ ಬರುವುದಿಲ್ಲ. ಯಾಕೆ? ಅದು ಏರಿದ್ದು ಸೂತ್ರ ಹಿಡಿದು ತನ್ನ ಪಕ್ಕದ ಮೇಲಲ್ಲ. ಹುಡುಗ ಸೂತ್ರ ಹಿಡ್ದಾನ, ಅದಕ್ಕೊಂದು ಬಾಲ ಕಟ್ಟ್ಯಾನ, ಅದನ್ನ ಆಕಾಶದಾಗ ಬಿಟ್ಟಾನ. ಗಾಳಿ ಇರೋ ತಕ ಮ್ಯಾಲೆ ಏರ್ತದೆ, ಸೂತ್ರ ಗಟ್ಟಿರೋ ತಕ ತೇಲ್ತದೆ, ಬಾಲ ಸರಿ ಇರೋ ತಕ ಅದು ವಿಹರಿಸ್ತದೆ. ಯಾವಾಗ ಬಾಲ ಕಟ್ಟಾಯ್ತೋ, ಸೂತ್ರ ಹರಿತೋ, ಗಾಳಿ ನಿಂತೋ, ಪಟ ಬೀಳ್ತದೆ. ಆದರೆ ಪಕ್ಷಿ ಬೀಳೋದಿಲ್ಲ. ಗಾಳಿ ನಿಂತರೆ ಇನ್ನಷ್ಟು ಮ್ಯಾಲೆ ಹೋಗ್ತದೆ, ಅದಕ್ಕೆ ಸೂತ್ರ ಇಲ್ಲ. ಹಂಗ ಪಕ್ಷಿ ಎಷ್ಟು ಸುಂದರವಾಗಿ ಹಾರ್ತದೆ. ಹಂಗ ಕಾಲದ ಭಯ ಇಲ್ಲ ನಚಿಕೇತನಿಗೆ. ಮಕ್ಕಳಿಗೆ ಕಾಲದ ಭಯ ಇರೋದಿಲ್ಲ. ನಮಗೆ ವಯಸ್ಸಾದಂಗ ಕಾಲದ ಭಯ ಶುರುವಾಗ್ತದೆ, ಇಲ್ಲವೇ? ಮೊದಲನೇದೊಂದು ಬಿಳಿ ಕೂದಲ ತಯಾರಾಯಿತು ತಲೆಯಾಗ, ಒಂಥರ ಅನ್ಸಕ್ ಶುರುವಾಗ್ತದೆ. ಹೆಂಗರೆ ಮಾಡಿದನ ಕಿತ್ತೊಗಿಬೇಕು ಅನ್ಸಕ್ ಶುರುವಾಗ್ತದೆ. ಒಂದು ಸಲ ಒಗಿತೇವೆ, ಅದು ಹೇಳ್ತದ, ನಕ್ಕು ಹೋಗ್ತದೆ.
ನಾವು ಒಬ್ಬನೇ ಇಲ್ಲ, ಎಲ್ಲರೂ ಕೂಡ್ಕೊಂಡೇ ನಿರ್ಣಯ ಮಾಡೇವಿ. ಒಬ್ಬೊಬ್ರು ಕಾಲ ನಿನಗೆ ಕಾಣದೆ ಎಲ್ಲಾ ಕಡೆ ಹಿಂಗ ಹರುತ್ತದೆ. ಕಾಲ ನಮಗೆ ಹೇಳ್ಯದ ಹಿಂಗಾಗ್ರಿ ಅಂತ ಹೇಳ್ಯದ. ನಾವೇನು ಮಾಡಕ್ ಆಗ್ತದೆ ಹೇಳಿ? ಮುಪ್ಪ ಆದಂಗ ಮರಣದ ಭಯ ಹೆಚ್ಚಾಗ್ತದೆ. ಮಗು ಆದಂಗ ನಿರ್ಭಯವಾಗ್ತದೆ. ಹಂಗ ನಚಿಕೇತ ಎಂಥ ನಿರ್ಭಯ ಬೇಕು ಇಂಥ ಮಕ್ಕಳು. ಅದಕ್ಕೆ ಶ್ಯಾಮಲಾ ದೇವಿಗೆ ಇಷ್ಟು ಸಂತೋಷ ಆಗ್ಯದ. ಬರ್ಲಾರ್ದ ಜಾಗಕ್ಕೆ ಮಗ ಬಂದಾನಂದ್ರೆ ಎಷ್ಟು ಆನಂದ ಆಗಬೇಡ. ಇವ ಬಹಳ ದೊಡ್ಡ ಮನುಷ್ಯ. ತಂದೆ ಹೆದರಿದ್ದ, ಮರಣದ ಕಡೆ ಕಳಿಸ್ತೇನೆ ಅಂತ. ಇಲ್ಲಿ ಇವ ಯಾರ ಹತ್ತಿರ ಬಂದ ಅಂದ್ರೆ ಯಾರು ಇವನನ್ನ ಪ್ರೀತಿಸ್ತಿದ್ರೋ ಅಂಥ ಶ್ಯಾಮಲಾದೇವಿ ಹತ್ತಿರ ಬಂದ. ಆಕೆ ಬಹಳ ಕೊಂಡಾಡಿದ್ಲು, ಆ ಹುಡುಗನ್ನ ಬಹಳ ಕೊಂಡಾಡಿದ್ಲು. ಆಕೆ ಅಂತಾಳ, ವೈಶ್ವಾನರಹ ಬಾಲಕ ಸಾಮಾನ್ಯ ಏನು, ಇವ ವೈಶ್ವಾನರ ಬೆಂಕಿಯ ಪುತ್ರ. ಇವ ಹೊಳಿತಾನ, ಜ್ಞಾನದ ಜ್ವಾಲೆ ಇವನಲ್ಲೇ. ಎಂಥ ಪವಿತ್ರ ಅದೊಂದು ಬೆಳಕ ಇವನನ್ನ ಸುತ್ತುವರಿದದೆ. ವೈಶ್ವಾನರಹ ಬೆಂಕಿಯ ಮಗ ಅಂತ ಕರೆದ್ಲು. ವೈಶ್ವಾನರಹ ಇವ ಅತಿಥಿಯಾಗಿ ನಮ್ಮಲ್ಲಿ ಬಂದಾನ. ನಾವು ಅವನನ್ನ ಗೌರವಿಸಬೇಕು. ಯಾವುದೇ ಮಗು ನಮ್ಮ ಹತ್ತಿರ ಬಂದಾಗ, ನಮ್ಮ ಮನೆ ಬಾಗಿಲಿಗೆ ಬಂದಾಗ ಸಾಕ್ಷಾತ್ ಅಗ್ನಿಯೇ ದೇವತೆಯೇ ಬಂದ ಅಂತ ಭಾವಿಸಬೇಕು. ಇದು ಭಾರತೀಯ ಸಂಸ್ಕೃತಿ. ಸ್ವಚ್ಛ ಒಳ್ಳೆಯ ಜನ ಯಾವಾಗ ಮನೆಗೆ ಬರ್ತಾರೆ, ಯಾರೇ ಇರಲಿ, ಸಂತರಿರಲಿ, ಶರಣರಿರಲಿ, ಜ್ಞಾನಿಗಳಿರಲಿ, ಸಾಮಾನ್ಯ ವ್ಯಕ್ತಿನೇ ಅತಿ ಸ್ವಚ್ಛ ಜೀವನ ಸಾಗಿಸುವಂಥ ಸಾಮಾನ್ಯ ವ್ಯಕ್ತಿ ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜ್ಞಾನವನ್ನು ಬಯಸ್ತಾ ಇರುವಂಥ ಒಂದು ಮಗು ಇದ್ರೆ ಅದರಂಥ ಅತಿಥಿ ಯಾವುದು? ಅತಿಥಿ. ವೈಶ್ವಾನರಃ ಅತಿಥಿ ಪ್ರವಿಶತೆ ಗ್ರಹಾನ್. ಇಂಥ ಒಬ್ಬ ಮಹಾನುಭಾವ ಹುಡುಗ ನಮ್ಮ ಮನೆಗೆ ಬಂದಾನ. ಯಾವಾಗ ಒಬ್ಬ ಅತಿಥಿ ಮನೆಗೆ ಬರ್ತಾನ, ಮನೆಯ ದೀಪ ಜಾಜ್ವಲಿಸ್ತದೆ. ಹಾಗೆ ನಮ್ಮ ಮನೆಯ ಬೆಳಕ ಹೆಚ್ಚಾಯಿತು. ಕಾಲದೇವತೆಯೇ ಅಂದು ಹೆಂಡತಿ ಶಾಲ್ಮಲ್, ನಮ್ಮ ಮನೆಯ ಬೆಳಕ ಹೆಚ್ಚಾಯಿತು. ಯಾವಾಗ ಮನೆಯ ಬೆಳಕ ಹೆಚ್ಚತೋ ಸಂತೋಷ ಹೆಚ್ಚುತ್ತದೆ, ಆನಂದ ಹೆಚ್ಚುತ್ತದೆ. ಹಾಗ ಈ ಹುಡುಗ ಬಂದಿದ್ದರಿಂದ ನಮ್ಮ ಮನೆಯ ಆನಂದ ಹೆಚ್ಚಾಗಿದೆ. ನನಗೆ ಎಷ್ಟು ಸಂತೋಷ ಆಗ್ಯದ, ನಿಮಗೂ ಅಷ್ಟು ಸಂತೋಷ ಆಗಬೇಕು ಅಂದ್ಲು. ಅಷ್ಟೇ ಬಿಡ್ಲಿಲ್ಲ. ತಗೋ ತಸ್ಯ ಏತಾಂ ಶಾಂತಿಂ ಕುರುವಂತಿ. ಹೇಳು, ಯಾವುದೇ ಒಬ್ಬ ಗೃಹಸ್ಥ ಮನೆಗೆ ಒಬ್ಬ ಯೋಗ್ಯ ಅತಿಥಿ ಬಂದ ಅಂದ್ರೆ ಅವನನ್ನ ಉಪಚರಿಸಬೇಕಾಗ್ತದೆ. ಶಾಂತಿಂ ಕುರುವಂತಿ, ಉಪಚರಿಸಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ ಅಂದ್ರೆ ಏನು? ಮನೆಗೆ ಬಂದ ಯೋಗ್ಯ ಅತಿಥಿ, ಅತ್ಯಂತ ಯೋಗ್ಯವಾದ ಅತಿಥಿ ಯಾರು ಅಂದ್ರೆ ಬಾಲಕ. ಅದರಲ್ಲೂ ಯೋಗ್ಯ ಯಾರು ಅಂದ್ರೆ ಸ್ವಚ್ಛ ಮನಸ್ಸಿನ ಜ್ಞಾನದ ಹಸಿವುಳ್ಳ ಬಾಲಕ, ನಿರ್ಭಯನಾದ ಬಾಲಕ, ಯಾವ ಭಾವನೆಗಳಿಲ್ಲದ ಬಾಲಕ, ಜಾತಿ ಮತ ಪಂಥಗಳ ಕಲ್ಪನೆ ಇಲ್ಲದ ಬಾಲಕ, ತೇಜಸ್ವಿಯಾದಂಥ ಬಾಲಕ, ಬುದ್ಧಿವಂತನಾದಂಥ ಬಾಲಕ, ಗುಣ ಐಶ್ವರ್ಯನ್ನ ಪಡೆದಂಥ ಬಾಲಕ ಮನೆಗೆ ಬಂದಾಗ ಅವನಂಥ ಅತಿಥಿ ಯಾರು? ಆಕೆಗೆ ಅಷ್ಟು ಆನಂದ ಆಗಿತ್ತು. ಬರಬೇಕು. ಗೃಹಸ್ಥನಾದ ಬಳಿಕ ಅಂಥ ಅತಿಥಿಗಳನ್ನು ನಿರೀಕ್ಷೆ ಮಾಡಬೇಕು. ಅಂಥವ ಬಂದಾಗ ಮನೆಗೆ ದೇವರು ಬಂದ ಅಂತ ಭಾವಿಸಬೇಕು. ಯಾಕೆ? ಅವ ಬಂದ ಬಳಿಕ ಮನೆಯ ವಾತಾವರಣ ಬದಲಾಗ್ತದೆ. ತಸ್ಯ ಏತಾಂ ಶಾಂತಿಂ ಕುರುವಂತೆ ಹರ ವೈವಸ್ವತೋದಕಂ. ವೈವಸ್ವತ ಉದಕಂ ಹರ. ಮಹಾನುಭಾವರೇ, ನೀವೆಲ್ಲ ತಿಳಿದವರು, ನೀವು ಋಷಿಗಳು, ಮಹಾನುಭಾವರು, ನೀವು ಕಾಲ ದೇವತೆ, ಎಲ್ಲವನ್ನ ಅರಿತವರು.
ನೀವು ಇದು ಧರ್ಮ ನಿಮಗೆ ಗೊತ್ತಿದೆ, ಇದು ಗೃಹಸ್ಥ ಧರ್ಮ. ಮನೆಗೆ ಬಾಲಕ ಬಂದಾಗ ಬಾಲಕನನ್ನ ಉಪಚರಿಸಬೇಕು. ನೀವು ಎಷ್ಟೇ ದೊಡ್ಡವರಾದರೆ ಏನಾಯಿತು, ಕೊಡಿ ಅವನ ಕಾಲಿಗೆ ನೀರ ಅಂದ್ಲು. ಎಷ್ಟು ಮಜಾ. ಹರ ವೈವಸ್ವತೋದಕಂ, ತಗೊಳ್ಳಿ ನೀರ, ಆ ಹುಡುಗನ ಪಾದಕ್ಕೆ ನೀರು ಹಾಕಿ ಅಂದ್ಲು. ಯಾಕೆ? ಅವ ಅತಿಥಿಗೆ ಶಾಂತಿ ಮಾಡಬೇಕು. ನಡೆದ ಬಂದಾನ, ಅಷ್ಟು ದೂರ ನಡೆದ ಬಂದಾನ, ಧೂಳಾಗ್ಯದ ಪಾದ, ಅವ ನಡೆದಾನ. ನಮ್ಮ ಮನೆ ತಕ ಅಗ್ನಿದೇವತೆ ಬಂದಾಗ ಅವನಿಗೆ ಶಾಂತ ಮಾಡೋದು ನಮ್ಮ ಕರ್ತವ್ಯ. ಓದು ಹಾಕು ನೀರು ಅಂದ್ಲು. ಇವ ಬಹಳ ದೊಡ್ಡವ, ಕಾಲದೇವತೆ, ಎಲ್ಲವನ್ನ ತಿಳಿದವ. ಆದರೆ ಏನು, ಶ್ಯಾಮಲಾದೇವಿ ಹೇಳ್ತಾಳೆ, ನಾವು ಎಷ್ಟೇ ದೊಡ್ಡವರಾದರೂ ಗೃಹಸ್ಥರು, ಬಾಲಕ ದೇವತೆ, ಬಾಲಕರು ದೇವತೆಗಳು. ಬಹಳ ಸ್ವಚ್ಛ, ಒಳಗೆ ಹೊರಗೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾರು ಹೇಳಿದ್ರು? ಬಸವಣ್ಣ ಹೇಳಿದ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟೇ, ಮತ್ತೇನಿಲ್ಲ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಷ್ಟಾದರೆ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಭಗವಂತ ಒಲಿಯದೆ ಯಾಕಿರ್ತಾನ? ಒಳಗೆ ಶುದ್ಧ, ಹೊರಗೆ ಶುದ್ಧ. ಇಷ್ಟ ಆದರೆ ಇದೇ ಪರಮ ಸಾಧನೆ. ಇದರಿಂದ ಭಗವತ್ ಸಾಕ್ಷಾತ್ಕಾರ ಅಂದ ಬಸವಣ್ಣವರು. ಎಷ್ಟು ಚಲೋ ಹೇಳಿದರು. ಅವರು 1000 ವಚನ ಇರಬಹುದು, 20,000 ವಚನಗಳೇ ಇರಬಹುದು, ಮಹತ್ವದ್ದಲ್ಲ ಒಂದು ವಚನ. ಎಲ್ಲ ತಿಳಿಲಿಕ್ಕಿಲ್ಲ. ಇದು ಒಂದು. ಒಳಗೆ ಶುದ್ಧ, ಹೊರಗೆ ಶುದ್ಧ, ಕೂಡಲ ಸಂಗಮ ದೇವ ಅಲ್ಲೇ ಸಿದ್ಧ. ಎಷ್ಟು ಸುಲಭವಾಗಿರುತ್ತೆ. ಎಲ್ಲಿದಾನ ದೇವರು? ಎಲ್ಲಿ ಸ್ವಚ್ಛದ ಅಲ್ಲೇ ದೇವರಿರ್ತಾನ. ಮನಸ್ಸಚ್ಛಿದ್ರೆ ಮನುಷ್ಯನಾಗ ದೇವರಿರ್ತಾನ. ಹಾಗೆ ಈ ಹುಡುಗ ಬಹಳ ಸ್ವಚ್ಛ ನಚಿಕೇತ. ಆದ್ದರಿಂದ ಅವನೇ ದೇವರು. ಶ್ಯಾಮಲಾ ದೇವಿ ಹೇಳ್ತಾಳ, ನೀವು ಕಾಲದೇವತೆ, ನಿಮ್ಮನ್ನ ಬರೀ ನಿಮ್ಮ ಹೆಸರ ತಗೊಂಡ್ರೆ ಜಗತ್ತು ನಡಗುತ್ತಿರಬೇಕು, ನೀವು ಎಲ್ಲರನ್ನ ಆಳ್ತಿರಬೇಕು. ಆದರೆ ಏನಾಯಿತು, ಈ ಸತ್ಯ ಶುದ್ಧ ಸುಂದರ ಜೀವನ ಸಾಗಿಸ್ತಾ ಇರುವಂತ ಈ ಬಾಲಕ ಮನೆಗೆ ಬಂದಲ್ಲ, ಈತ ನಮ್ಮ ದೇವತೆ. ಹಾಕು ನೀರು ಹಾಕು. ಯಾರೇ ಅತಿಥಿ ಬಂದಾಗ ಮೊಟ್ಟ ಮೊದಲ ಕಾಲ ತೆಗೆದುಕೊಳ್ಳಲಿಕ್ಕೆ ಒಂದಿಷ್ಟು ನೀರ ಕೊಡ್ತಾರೆ. ಕಾಲು ಸ್ವಚ್ಛ ಆಗಬೇಕು, ತಂಪಾಗಬೇಕು. ಇದು ಗೃಹಸ್ಥನ ಕರ್ತವ್ಯ. ಶ್ಯಾಮಲಾದೇವಿ ಗೃಹಸ್ಥ ಧರ್ಮವನ್ನ ನೆನಪ ಮಾಡಿಕೊಡುತ್ತಾಳ. ಹೆಣ್ಣು ಮಕ್ಕಳ ಕರ್ತವ್ಯ ಅಲ್ಲೇ ಹೇಳ್ತಾಳೆ. ಧರ್ಮವನ್ನ ಕಲ್ಪನೆಗೆ ತಂದು ಕೊಡಬೇಕು, ಧರ್ಮದ ಕಲ್ಪನೆ ಕೊಡಬೇಕು. ಯಾವಾಗ ಮನುಷ್ಯ ಧರ್ಮದಿಂದ ಸ್ವಲ್ಪ ಚ್ಯುತ ಆಗ್ತಾನೆ ಅನಿಸ್ತದೆ, ಅವಾಗ ಅದನ್ನು ರಕ್ಷಿಸಬೇಕು. ದೀಪ ಆರ್ತದ ಅನ್ನೋದರಾಗ ಎಣ್ಣೆ ಹಾಕಬೇಕದ. ದೀಪ ಆರ್ತದ ಅನ್ನೋದರಾಗ ಬತ್ತಿ ಚಾಚಬೇಕು, ಕುಡಿ ತೆಗಿಬೇಕು. ಹಾಗ ಜಗತ್ತಿನಲ್ಲಿ ಹಿಂಗ ಧರ್ಮ ಸರಿದು ಹೋಗ್ತದ ಅನ್ನೋದರಾಗ ನಾವು ಅದಕ್ಕೆ ಧರ್ಮವನ್ನು ಪೋಷಿಸಬೇಕು. ಅದರಲ್ಲಿ ಪ್ರಜ್ಞಾ ಮತ್ತು ಪ್ರೇಮ ಇವು ಎರಡು ಸುಮ್ಮನೆ ಅದಕ್ಕೆ ಹಾಕಬೇಕು. ಆ ಪಣತಿಯೊಳಗೆ ಪ್ರಜ್ಞೆ ಜ್ಞಾನ, ಅದರೊಳಗೆ ಪ್ರೇಮ, ಇವು ಎರಡನ್ನ ಹಿಂಗೆ ಹಾಕಬೇಕು. ಪ್ರೇಮವೇ ಅಂತರಂಗದ ಸೌಂದರ್ಯ, ಪ್ರಜ್ಞೆಯೇ ಬೆಳಕ, ಎರಡನ್ನ ಕೂಡಿ ಹಾಕಬೇಕು. ಹಾಗೆ ಗೃಹಸ್ಥನ ಧರ್ಮದು. ಆಕೆ ಪತಿಗೆ ಹೇಳ್ತಾಳೆ, ತಗೋ ನೀರ ತಗೋ. ಮನೆಗೆ ಬಂದಾನ, 3 ದಿವಸ ನಿಂತಾನ, ನಿನ್ನ ಸಲುವಾಗಿ ಭೆಟ್ಟಿಯಾಗಬೇಕು ಅಂತ ಅಷ್ಟು ದೂರ ಬಂದಾನ. ತಗೋ, ಪಾದಕ್ಕೆ ನೀರು ಹಾಕು. ಇದು ನಮ್ಮ ಗೃಹಸ್ಥ ಧರ್ಮ. ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. 4 ಜನ ದೇವತೆಗಳು. ತಾಯಿ ದೇವರು, ತಂದೆ ದೇವರು, ಅತಿಥಿ ಏನು ಬರ್ತಾರೆ ಅವರು ದೇವರು,
ಗುರುಗಳಿರ್ತಾರಲ್ಲ ಅವರು ದೇವರು. ಜಗತ್ತಿನಲ್ಲಿ ಈ 4 ರೂಪದಲ್ಲಿ ಪರಮಾತ್ಮ ವ್ಯಕ್ತ ಆಗ್ತಾ ಇರ್ತಾನ. 4 ರೂಪದಲ್ಲಿ. ಆ ದೃಷ್ಟಿಯಿಂದ ನೋಡಬೇಕು ನಾವು, ಆ ದೃಷ್ಟಿಯಿಂದ ನೋಡಬೇಕು. ಅದಕ್ಕಾಗಿ ಶ್ಯಾಮಲಾದೇವಿ ಹೇಳ್ತಾಳೆ, ಮಹಾನುಭಾವರೇ ತಗೊಳ್ಳಿ, ನಾನು ನೀರ ಕೊಡ್ತೇನೆ, ನೀವು ಇದನ್ನು ನೀರ ತಗೊಳ್ಳಿ, ಅವನ ಪಾದದ ಮೇಲೆ ಹಾಕಿ ಸ್ವಚ್ಛ ಮಾಡಿ. ಆತ ಸಾಮಾನ್ಯನಲ್ಲ, ಜ್ಞಾನದ ಬಾಲಕ, ಜ್ಞಾನದ ಬಾಲಕ. ಒಮ್ಮೊಮ್ಮೆ ಹಂಗೆ ಎಚ್ಚರ ಮಾಡಬೇಕಾಗ್ತದೆ. ನಿಮಗೆ ಗೊತ್ತಿರಬೇಕು, 12ನೇ ಶತಮಾನದಾಗ ಒಬ್ರು ಶರಣರಿದ್ರು. ಅವ್ರ ಹೆಸರು ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮ. ಎಲ್ಲ ನಿಮಗೆ ಕಥೆ ಗೊತ್ತದ, ಸುಮ್ಮನೆ ನೆನಪು. ಅಲ್ಲಿಯೂ ಹಂಗೆ ಇಬ್ರು ಬಹಳ ಅನ್ಯೋನ್ಯವಾಗಿದ್ರು. ಇಬ್ರು ತಿಳಿದವರು, ಬಹಳ ಒಳ್ಳೆ ಶರಣರು, ಸ್ವಚ್ಛ ಜೀವನ. ಆತ ಆಯ್ದಕ್ಕಿ ಮಾರಯ್ಯ ಏನು ಕೆಲಸ ಮಾಡ್ತಾ ಇದ್ದ ಅಂದ್ರೆ, ಹೋಗಿ ಬಜಾರಕ್ಕೆ ಹೋಗಿ ಅಲ್ಲಿ ಏನು ಕಾಳುಗಳು ಬೀಳ್ತಿದ್ದು ಅಲ್ಲ, ಬಿದ್ದು ಹೋಗ್ತಿದ್ವಲ್ಲ, ಅವುಗಳನ್ನೆಲ್ಲ ಕೂಡಿಸಿಕೊಂಡು ತನಗೆ ಎಷ್ಟು ಅದನ್ನೆಲ್ಲ ಅಲ್ಲಲ್ಲೇ ರಾಶಿ ಮಾಡಿ ತನ್ನ ಕೆಲಸಕ್ಕೆ ಎಷ್ಟು ಪರಿಯಾಗಿ ಬರಬೇಕು ಪ್ರತಿಯಾಗಿ ಅಷ್ಟು ಕಾಳುಗಳನ್ನು ತಗೊಂಡು ತಾನು ಬರ್ತಿದ್ದ ಮನೆಗೆ. ಪ್ರತಿ ದಿವಸ ಒಂದು ಬೊಗಸೆ ಅಂತ ತಿಳ್ಕೊಳ್ಳಿ, 4 ಬೊಗಸೆ ಹೀಗೆ ತಗೊಂಡು ಬರ್ತಿದ್ದ ಅಕ್ಕಿ ಕಾಳುಗಳನ್ನು. ಅದರ ಮೇಲೆ ಮನೆಯಲ್ಲಿ ಪ್ರಸಾದ ಮಾಡಿ ಆಯ್ದಕ್ಕಿ ಲಕ್ಕಮ್ಮನವರು ಅದನ್ನ ಬಹಳ ಆನಂದವಾಗಿ ಅದನ್ನ ಸವಿತಿದ್ರು. ಇಬ್ರು ಬಹಳ ಸಂತೋಷವಾಗಿದ್ರು, ಪ್ರಸಾದ ಜೀವನ ಸಾಗಿಸ್ತಿದ್ರು. ಒಂದು ಸಲ ಏನಾಯಿತು ಅಂದ್ರೆ, ಆಯ್ದಕ್ಕಿ ಮಾರಯ್ಯನವರು ಸ್ವಲ್ಪ ಹೆಚ್ಚು ತಗೊಂಡು ಬಂದ್ರು. ಯಾಕೆ ಅಲ್ಲಿ ಅಕ್ಕಿಗಳು ಹೆಚ್ಚು ಬಿದ್ದಿದ್ದು, ಅದಕ್ಕೆ ಹೆಚ್ಚು ಸಂಗ್ರಹ ಮಾಡಿ ಹೆಚ್ಚು ತಗೊಂಡು ಬಂದ್ರು. ತಗೊಂಡು ಬಂದ ಬಳಿಕ ಮನ್ಯಾಗ ಹಿಂಗ ಅವರು ಬಂದ್ರು, ಅಕ್ಕಿ ಹಿಂಗ ಬಿಚ್ಚಿ ತೋರಿಸಿದ್ರು. ಅವಾಗ ಬಹಳ ಇದ್ದು ಅಲ್ಲ, ಹೆಂಡತಿ ನೋಡಿ ಸಂತೋಷ ಪಡಬೇಕಲ್ಲ. ಆಕೆ ಅಂದ್ಲು, ಹಿಂಗ್ಯಾಕೆ ಮಾಡಿದ್ರಿಂದ ಅಂತ. ಈ ಸಖಿಯ ಆಸೆ ನಿಮಗೆ ಯಾಕೆ? ದಿನಾಲು ಎಷ್ಟು ತರ್ತಿದ್ರೋ ಅದರ ಡಬಲ್ ಇಂದ ತಂದಿರಲ್ಲ, ಆಶೆ ಯಾಕೆ ಬಂತು ನಿಮ್ಮ ಮನಸ್ಸಿನಾಗ? ಈ ಸಖಿಯ ಆಸೆ ನಿಮಗೆ ಯಾಕೆ? ಓದು ಸುರಿದು ಬನ್ನಿ, ಎಂದಿನಂದದೆ ಕಾಯಕವೇ ಸಾಕು. ಜಾಗೃತ ಮಾಡಿದ್ರು. ಗಂಡನ್ನ ಎಚ್ಚರಿಸಿಬಿಟ್ಲೋ. ಅವ ಹೆಂಡತಿಗೆ ಬಹಳ ಸಂತೋಷ ಪಡ್ತಾಳಂತೂ ತಗೊಂಡು ಬಂದ, ಹೆಚ್ಚು ತಗೊಂಡು ಬಂದ. 10,000 ಪಗಾರ 20,000 ತಗೊಂಡು ಬಂದ. ಮನ್ಯಾಗ ಹಂಗಾಗಬೇಡ, ಹಬ್ಬ ಆದೀತು. ಹಿಂದಿನ ಕಾಲದಾಗ ತಂದ್ರೆ ಹಬ್ಬ ಆದೀತು. ಆದ್ರೆ ಆ ಹೆಣ್ಮಗಳು ಹೇಳ್ತಾಳೆ, ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಇದು ಆಸೆ ಎಂಬುದು ಅರಸಿಂಗಲ್ಲದೆ, ರೋಷವೆಂಬುದು ಯಮದೂತರಿಗಲ್ಲದೆ ಶಿವಶರಣರಿಗೆ ಉಂಟೆ. ಎಷ್ಟು ಚಂದ ಮಾತಾಡ್ತಾ. ಆಸೆ ಎಂಬುದು ಅರಸರಿಗೆ, ಬರೇ ಸಂಪತ್ತಿನ ಬೆನ್ನು ಹತ್ತದವರಿಗೆ. ನಾವು ಸಂಪತ್ತಿನ ಬೆನ್ನು ಹತ್ತದವರಲ್ಲ, ನಾವು ದೇವರ ಬೆನ್ನು ಹತ್ತಿದವರು. ನಮಗೆ ಯಾಕೆ ಆಶಾ? ಹೆಚ್ಚಿನ ಆಶಾ ಯಾಕೆ? ನಮ್ಮದು ಎಷ್ಟು ಕರ್ತವ್ಯ, ನಾವು ಏನು ಮಾಡೇವಿ ಅಷ್ಟಕ್ಕೆ ಎಷ್ಟು ಬೇಕೋ, ನಮಗೆ ಅವಶ್ಯಕತೆ ಎಷ್ಟದ ಅಷ್ಟ ನೀವು ಹೆಚ್ಚಾಗಿ ತಂದ್ರಿ ಅಂದ್ಲು. ಜಗಳ ತೆಗೆದು ಯಾರೇ ಜಗತ್ತಿನಾಗ ಹಿಂಗೆ ಯಾರೇ ಜಗಳ ತೆಗೆದದ್ದು ಉದಾಹರಣೆ? ನೀವು ಯಾಕೆ ಹೆಚ್ಚು ತಂದ್ರಿ ಅಂತ ಯಾರೇ ಕೇಳ್ಯಾರೇನು? ನೀವು ತಂದಿರಬೇಕು ಯಾವಾಗರೇ ಅಂತ ಇಟ್ಕೊಳ್ಳಿ. ಕೇಳ್ಯಾರೇನು? ಯಾರು ಕೇಳ್ಯಾರ? ಯಾರೇ ಕೇಳಿರ್ಬೇಕು, ಅವ್ರು ಕೇಳಿರ್ಬೇಕು, ತಪಾಸ್ ಮಾಡೋರು. ಮನ್ಯಾಗ ಯಾರು ಕೇಳ್ಯಾರ? ಯಾರಿಗೆ ಹೇಳಬಾರ್ದು. ನಿನಗ್ ಗೊತ್ತು, ನಮಗ್ ಗೊತ್ತು ಅಷ್ಟೇ.
ಗೃಹಸ್ಥ ಧರ್ಮದಲ್ಲಿ ಆ ಧರ್ಮ ಆ ಹೆಣ್ಣು ಮಕ್ಕಳಿಗೇನಂತಾರೆ? ಧರ್ಮ ಪತ್ನಿ ಅಂತಾರೆ. ಅದರ ಅರ್ಥ ಪತ್ನಿಯಾಗಿ ಬಂದ್ರೇನು? ಧರ್ಮ ಮೂರ್ತಿಗಳು. ಧರ್ಮವೇ ಮೂರ್ತಿವೆತ್ತ ಮನೆಗೆ ಬಂದಂಗ. ದ ವೆರಿ ಎಂಬಾಡಿಮೆಂಟ್ ಆಫ್ ರೈಚಸ್ನೆಸ್. ಧರ್ಮದ ಪ್ರತಿಮೂರ್ತಿ. ಪತ್ನಿ ಅಂತ ಭಾವಿಸಬೇಡ, ಧರ್ಮ ಪತ್ನಿ. ಧರ್ಮವೇ ಮೂರ್ತಿಮಂತಾಗಿ ಬಂದದೆ. ಅಲ್ಲೇ ಸತ್ಯದ, ಅಲ್ಲೇ ಶುದ್ಧ ಅದೆ. ಅವರು ಮನೆ ಬೆಳಗಾಕ ಬಂದವರೇ ವಿನಃ ದೀಪ ನಂದಿಸಕ್ಕೆ ಬಂದವರಲ್ಲ. ತಪ್ಪಿದಾಗ ಅದನ್ನು ತಿದ್ದಾಕ ಬಂದವರೇ ವಿನಃ ತಪ್ಪಿಗೆ ಪ್ರೋತ್ಸಾಹ ಕೊಡಾಕ ಬಂದವರಲ್ಲ. ಧರ್ಮ ಪತ್ನಿ ಶಬ್ದ ಎಷ್ಟು ಚಂದಿಲ್ಲ. ಧರ್ಮಶಾಸ್ತ್ರಗಳಲ್ಲಿ, ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ ಧರ್ಮ ಪತ್ನಿ ಅಂದ್ರೆ ಏನು. ಬಹಳ ದೊಡ್ಡ ಶಬ್ದ ಅದು. ಧರ್ಮ ಮೂರ್ತಿ, ಧರ್ಮ ದೇವತೆ. ಹಾಗ ಇಲ್ಲಿ ಶ್ಯಾಮಲಾದೇವಿ ಈ ಕಾಲದೇವತೆಗೆ ಹೇಳ್ತಾಳೆ, ಹಂಗ ನಿಲ್ಲಬೇಡಿ, ಇಲ್ಲ ಬಂದಿದಾನ, ಬಹಳ ದೊಡ್ಡವ ಬಂದಿದಾನ. ದೊಡ್ಡವರು ಯಾರು ಅನ್ನೋದು ಆಕೆಗೆ ಗೊತ್ತದೆ. ಯಾರು ದೊಡ್ಡವರು? ಅಧಿಕಾರ ಇದ್ದವರು ದೊಡ್ಡವರಲ್ಲ, ಬಹಳ ಕಲಿತವರು ದೊಡ್ಡವರಲ್ಲ, ಬಹಳ ಗಳಿಸಿದವರು ದೊಡ್ಡವರಲ್ಲ, ಬಹಳ ಬಲಿಷ್ಠ ಇದ್ದವರು ದೊಡ್ಡವರಲ್ಲ, ಬಹಳ ಚಂದ ಇದ್ದವರು ದೊಡ್ಡವರಲ್ಲ, ಬಹಳ ಸ್ವಚ್ಛ ಇದ್ದವರು ದೊಡ್ಡವರು. ಎಷ್ಟು ಚಲೋ ಮಾತು. ಯಾರು ಸ್ವಚ್ಛ ಅದಾರೆ ಅವ್ರು ದೊಡ್ಡವರು. ನಮ್ಮಲ್ಲಿ ಹಂಗ ಆಗೋದಿಲ್ಲ. ದೊಡ್ಡ ಕುರ್ಚಾಗ ಕುಂತವ್ರು ದೊಡ್ಡವರು ಅನ್ಸೋದಿಲ್ಲ. ಅವನೇ ಮನುಷ್ಯ ಸಣ್ಣ ಕುರ್ಚಾಗ ಕುಂತ್ರೆ ಏಕ್ದಮ್ ಸಣ್ಣ ಅವನೇ. ಎಷ್ಟು ಆಶ್ಚರ್ಯ. ಅದ ಶೂನ್ಯ, ಅದ ಶೂನ್ಯ. 101 ಕೂಡ 100 ಸಂಖ್ಯಾದೊಳಗಿತ್ತು ಅಂದ್ರೆ 100. ಅದ ಶೂನ್ಯ 10ರೊಳಗಿದ್ರೆ 10. ಆ ಶೂನ್ಯ ದೊಡ್ಡದು, ಈ ಶೂನ್ಯ ಸಣ್ಣದು. ಮ್ಯಾಥಮೆಟಿಕ್ಸ್ ಇದು, ಗಣಿತ. 100ರೊಳಗೂ ಶೂನ್ಯದೆ, ಇಲ್ಲಿ 10ರೊಳಗೂ ಶೂನ್ಯದೆ. ಹೋಗಲಿ ಬಿಡಿ, ಒಂದಂತರ ಇಟ್ಟುಕೊಳ್ಳಿ. 100ರೊಳಗೂ ಒಂದದೆ, 10ರೊಳಗೂ ಒಂದದೆ. ಆ ಒಂದು ದೊಡ್ಡದು, ಈ ಒಂದು ಸಣ್ಣದು. ಒಂದೇ. ದೊಡ್ಡದ ಹೆಂಗೆ, ಸಣ್ಣದ ಹೆಂಗೆ ಹೇಳಿ? ಶೂನ್ಯ ಅಲ್ಲಿದ್ದರೂ ಅಷ್ಟೇ ಅದ, ಇಲ್ಲಿದ್ದರೂ ಅಷ್ಟೇ ಅದ. ಶೂನ್ಯದ ಬೆಲೆ ಶೂನ್ಯವೇ ವಿನಃ ದೊಡ್ಡ ಶೂನ್ಯ ಇಲ್ಲ, ಸಣ್ಣ ಶೂನ್ಯ ಇಲ್ಲ. ಹೌದಲ್ಲ? ತಾವು ಆಲೋಚನೆ ಮಾಡಿ. ಒಂದನ್ನೋದು ಒಂದೇ. 10ರಾಗೂ ಒಂದೇ ಅದ, 100ರಾಗೂ ಒಂದೇ ಅದ, 1000ದಾಗೂ ಒಂದೇ ಅದ, ಕೋಟಿಯೊಳಗೂ ಒಂದೇ ಅದ, ಒಂದೇ ಅದ. ಆದ್ರೆ ನಾವು ಆ ಪೂಜೆ ಕಡೆ ಲಕ್ಷ್ಯ ಕೊಟ್ಟು ದೊಡ್ಡದು ಅಂದೇವಿ, ಪೂಜೆ ಕಡೆ ಲಕ್ಷ್ಯ ಕೊಟ್ಟು ಸಣ್ಣದು ಅಂದೇವಿ. ಅದು ಒಂದಂತದ. ನನ್ನ ಕಡೆ ಲಕ್ಷ್ಯ ಕೊಡ್ರಪ್ಪ. ನನ್ನ ಕಡೆ ಕೊಟ್ರೆ ನಾನು ಒಂದೇ, ಎಲ್ಲಿದ್ದರೇನು ನಾನು ಒಂದೇ ಅಷ್ಟೇ. ಯಾವ ಕುರ್ಚಿ ಮೇಲೆ ಕೂತ್ರೇನು ನಾನು ಅನ್ನೋದು ಒಂದೇ. ನಾನು ದೊಡ್ಡವನು ಅಲ್ಲ, ನಾನು ಸಣ್ಣವನು ಅಲ್ಲ. ಸಣ್ಣದು ದೊಡ್ಡದು ಅನ್ನೋದು ಸುಮ್ಮನೆ ಕುರ್ಚಿ ಕಡೆ ನೋಡಿದಾಗ, ಪೂಜೆ ಕಡೆ ನೋಡಿದಾಗ ಸಣ್ಣದು ದೊಡ್ಡದು, ಒಂದ್ರ ಕಡೆ ನೋಡಿದಾಗ ಸಣ್ಣದು ಇಲ್ಲ, ದೊಡ್ಡದು ಇಲ್ಲ. ಮನೆ ಕಡೆ ನೋಡಿದ್ರೆ ದೊಡ್ಡ ಮನೆ ಅವರು ಅಂತ ಅನ್ನೋದಲ್ಲ. ಅವರೆಲ್ಲ ದೊಡ್ಡವ್ರಪ್ಪ, ದೊಡ್ಡ ಮನೆಯವರು ಅಂತ. ದೊಡ್ಡ ಮನೆಯವರೇನು ಆ ಮನೆ ತುಂಬ ಇರ್ತಾರೆ? ಏನಿಲ್ಲ, ಇವರೇ ದೊಡ್ಡ ಮನೆಯವರು. ಅವರೇ ಹೋಗಿ ಒಂದು ಗುಡಿಸಲದಾಗ ಕೂತು ಕೂಡಲೇ ಏನು ಅವ್ರು ಸಣ್ಣವರು ಅಂತ. ಅವನೇ ಪಾಪ ಅಲ್ಲಿ ಅದಾನ ಹಂಗ ಅನಿಸ್ಕೊಂಡ, ಇಲ್ಲಿ ಅದಾನ ಹಿಂಗ ಅನಿಸ್ಕೊಂಡ. ಅವಾಗ ಅವ ವಿಚಾರ ಮಾಡಬೇಕು, ಜನ ನನ್ನ ಕಡೆ ನೋಡಕತ್ತಿಲ್ಲ, ಅದು ಒಂದಂತದ. ನನ್ನ ಕಡೆ ನೋಡಕತ್ತಿಲ್ಲ ಜನ, ನನ್ನ ಹತ್ತಿರ ಏನದಾವಲ್ಲ ಅವುಗಳ ಕಡೆ ನೋಡಕತ್ಯಾರ, ನನ್ನ ಪಾಕೆಟ್ದ ಕಡೆ ನೋಡಕತ್ಯಾರ, ನನ್ನ ಮೈ ಬಟ್ಟೆ ಕಡೆ ನೋಡಕತ್ಯಾರ, ನಾನು ಕೂಡೋ ವಸ್ತುವಿನ ಕಡೆ ನೋಡಕತ್ಯಾರ, ನಾನಿರೋ ಮನಿ ಕಡೆ ನೋಡಕತ್ಯಾರ. ಆದರೆ ನನ್ನ ಕಡೆ ನೋಡೋರು ಯಾರು? ಆದ್ರಿಂದ ಜನ ಏನಂತಾರ ಅದು ನನಗೇನು ಸಂಬಂಧ ಇಲ್ಲ. ಇದು ಅಧ್ಯಾತ್ಮ ಅಲ್ಲೇನು?
ಎಷ್ಟು ಚಲೋ ಅಧ್ಯಾಯ. ಇಷ್ಟು ಮಾಡಿದ್ರೆ ಆರಾಮಿರ್ತೇವೆ. ನೀವು ಬೇಕಾದ್ರೆ ಹೋಗಿ ನೋಡ್ರಿ ಇಂದೊಂದು ದಿವಸ. ನಮ್ಮ ಕಡೆ ಯಾರೂ ನೋಡೋದಿಲ್ಲ. ನಮ್ಮ ಸುತ್ತಮುತ್ತಿದ್ದ ವಸ್ತು ಒಡವೆಗಳ ಕಡೆ ನೋಡಿ ನಮ್ಮ ಬೆಲೆ ಕಟ್ತಾರೆ. ಅದು ನಮ್ಮ ಬೆಲೆ ಅಲ್ಲ. ಯಾರ ಬೆಲೆ? ನಮ್ಮ ಸಾಮಾನುಗಳ ಬೆಲೆ. ನಮ್ಮ ಸಾಮಾನದ ಬೆಲೆ ಕೋಟ್ಯಾಧೀಶ ಅಂತ ಎಲ್ಲರೂ ಅದಾನೇನು? ಲಕ್ಷಾಧೀಶ ಅಂದ್ರೆ ಲಕ್ಷ ಯಾವುದದ ಹಣ ಆ ಕಡೆ ನೋಡ್ಯಾರ ಇವನ್ನ ಹೇಳ್ತಾರೆ. ಕೋಟಿ ಕಡೆ ನೋಡ್ಯಾರ ಇವ ಹೇಳ್ತಾರೆ. ಆದ್ರೆ ಕೋಟಿ ಇವ ಅಲ್ಲ, ಲಕ್ಷ ಇವ ಅಲ್ಲ. ಅವು ಬ್ಯಾರೆ ಅದಾವ, ನೆನೆಸ್ತಾರ ಅವುಗಳನ್ನ. ಅವು ಹೊರಗದಾವ. ಇವನು ಅಂತಾರ ಇವ ಕೋಟ್ಯಾಧೀಶ. ಇವ ತಿಳ್ಕೊಂಡ ನಾ ಕೋಟ್ಯಾಧೀಶ, ನಾನು ಲಕ್ಷಾಧೀಶ. ಏನು ಕೋಟ್ಯಾಧೀಶರ ಮುಂದೆ ಲಕ್ಷಾಧೀಶ ಬಹಳ ಸಣ್ಣವಾಗಿ ಮುಖದ ಮ್ಯಾಗ ತೇಜನೇ ಹೋಯ್ತು. ಆದರೆ ಒಂದನ್ನೋದು ಎಂದೂ ಅಳೋದಿಲ್ಲ. ಯಾಕೆ? ಅದಕ್ಕೆ ಗೊತ್ತದ ನಾ ಒಂದು. ನಾನಿದ್ರೆ ಇವುಗಳಿಗೆ ಅರ್ಥ. ನಾನೇ ಸರಿದು ಬಿಟ್ರೆ ಶೂನ್ಯಕ್ಕೇನು ಅರ್ಥದ? ಹಾಗೆ ನಾನು ಕುಂತ್ರೆ ಕುರ್ಚಿಗೆ ಅರ್ಥ. ನಾನೇ ಸರಿದು ಆದ ಬಳಿಕ ಕುರ್ಚಿಗೆ ಅವ ಕಿಮ್ಮತ್ತ. ಹಿಂಗ ಭಾವಿಸಿದ್ರೆ ಅದಕ್ಕೆ ಜ್ಞಾನ, ಅಧ್ಯಾತ್ಮದ ತಿಳುವಳಿಕೆ ಅಂತ ಕರೀಬೇಕದ. ಹಂಗ ಶ್ಯಾಮಲಾದೇವಿ ಧರ್ಮಪತ್ನಿ, ಧರ್ಮದ ಜ್ಞಾನ ಆಕೆಗೆ, ಧರ್ಮದ ರಕ್ಷಕಿ ಆಕೆ. ಎಷ್ಟು ಚಂದ ಆ ಜೀವನ ನೋಡಬೇಕು. ಆಕೆ ಅಂತಾಳೆ, ತಸ್ಯ ಏತಾಂ ಕುರುವಂತಿ ಶಾಂತಿಂ ಕುರುವಂತಿ ಹರ ವೈವಸ್ವ ತೋದಕಂ. ತಗೋ ನೀರ ಹಾಕುವ ಅವನ ಪಾದಕ್ಕೆ. ಬಹಳ ದೊಡ್ಡ ವ್ಯಕ್ತಿ ಬಂದಾನ, ಅತಿಥಿಯಾಗಿ ಬಂದಾನ, ಬಹಳ ಮಹತ್ವದ ವ್ಯಕ್ತಿ ಆತ. ನಮ್ಮ ಜೀವನದಾಗ ಅಕಸ್ಮಾತ್ ಬಂದಾನ. ಇದು ನಮ್ಮ ಕರ್ತವ್ಯ, ಗೃಹಸ್ಥನ ಕರ್ತವ್ಯ. ಆ ಬಳಿಕ ಆಕೆ ಅಂದ್ಲು, ಮುಂದೆ ಹಂಗ ಬಿಡ್ಲಿಲ್ಲ. ನೋಡು, ನಮ್ಮ ಕರ್ತವ್ಯ ನಾವು ಮಾಡದೆ ಇದ್ರೆ ಏನು ಹಾನಿ ಆಗ್ತದ ನಿಮಗೆ ಗೊತ್ತೇನು ಅಂದ್ಲು. ಯಾಕೆಂದ್ರೆ ಇವ ಸ್ವಲ್ಪ ಹಿಂದ್ಮುಂದ್ ನೋಡ್ದ. ಈ ಹುಡುಗನಿಗೆ ನಾಯಕ ನೀರು ಹಾಕಬೇಕು ಅಂದ. ಒಳಗೆ ನಾನು ಜಗತ್ತನ್ನೇ ನಡಗಿಸಬಲ್ಲೆ, ಜಗತ್ತೆಲ್ಲ ನನ್ನ ಕೈಯೊಳಗೆ, ಎಂಥೆಂಥವ್ರನ್ನ ಉರುಳಿಸಿ ಬಿಡ್ತೇನೆ. ಈ ಹುಡುಗನಿಗೆ ನಾಯಕ ನೀರು ಹಾಕಬೇಕು ಅನಿಸ್ತವನಿಗೆ. ಅವಾಗ ಹೆಂಡತಿ ಶ್ಯಾಮಲಾದೇವಿ ಹೇಳ್ತಾಳೆ, ಗೊತ್ತಿರಲಿ ಮಹಾನುಭಾವರೇ, ನಾವು ಒಂದು ವೇಳೆ ನಮ್ಮ ಕರ್ತವ್ಯ ಮಾಡದೇ ಇದ್ರೆ ಏನು ಹಾನಿಯಾದೀತು ಗೊತ್ತೇನು ನಿಮಗೆ ಅಂದ್ಲು. ನಾವು ಗೃಹಸ್ಥರು, ನಮ್ಮ ಕೆಲವು ಕರ್ತವ್ಯಗಳದಾವ, ಅವುಗಳನ್ನು ನಾವು ಮಾಡದೇ ಇದ್ರೆ ನಾವು ಎಂಥ ಹಾನಿಗೆ ಒಳಗಾಗ್ತೀವಿ ಗೊತ್ತೇನು ನಿಮಗೆ ಅಂದು. ಹೇಗಿರಬೇಕು, ಎಚ್ಚರ ಮಾಡೋದು ಹೇಗದೆ. ಅವಾಗ ಯಮಧರ್ಮನು ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಆದರೂ ಹೆಂಡತಿಗೆ ಅಂದ, ಏನು ಹಾನಿ ಆಗ್ತದೆ ಅಂದ. ಅವಾಗ ಹೆಂಡತಿ ಏನು ಹಾನಿ ಆಗ್ತದೆ ಅನ್ನೋದನ್ನು ಮಸ್ತಾಗಿ ಹೇಳ್ತಾಳೆ. ಇಂದಲ್ಲ ನಾಳೆ.